ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನನ್ನ ಮಗನಿಗೆ 6 ಮಂತ್ ಕೇಕ್ ಸ್ಮ್ಯಾಶ್ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ಇದರಲ್ಲಿ ನೋಡ್ತೀರಾ. ಇಲ್ಲಿ ನರೇಶು ಬಲೂನ್ಸ್ನ ಊದ್ಕೊಂಡು ಜಶ್ವಿನ್ಗೆ ಭಯಪಡಿಸ್ತಾ ಇದ್ದಾನೆ. ಅವನಿಗಂತೂ ಬಲೂನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಭಯಪಟ್ಬಿಟ್ಟ ಸ್ಟಾರ್ಟಿಂಗು. ಆಮೇಲೆ ಸ್ವಲ್ಪ ಹೋಗ್ತಾ 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 ಅಡ್ಜಸ್ಟ್ ಆಗಿಬಿಟ್ಟ. ಬಟ್ ಸ್ಟಿಲ್ ಇಲ್ಲಿ ನೋಡ್ಬೋದು ನರೇಶ್ ಎಲ್ಲ ಯಾವ ಥರ ಆಟ ಆಡಿಸ್ತಾ ಇದ್ದಾನೆ ಜಶ್ವಿನ್ನ ಅಂತ. ಹಾಗೆ ನಾವು ಪಂಪ್ ತೊಗೊಂಡು ಬಂದಿದ್ವಿ, ಲೈಕ್ ಬಲೂನ್ ಪಂಪ ಏನಂತಾರೆ ಅದನ್ನ ತೊಗೊಂಡು ಬಂದಿದ್ವಿ. ಬಟ್ ಸ್ಟಿಲ್ ಅದು ಏನೋ ಆಗಿಬಿಟ್ಟಿತ್ತು, ಹಿಂದೆ ವರ್ಕ್ ಆಗ್ತಾನೇ ಇರಲಿಲ್ಲ. ಸೊ ಅದು ನನಗೆ ಗೊತ್ತಿತ್ತು, ಬಟ್ ನರೇಶ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಕೊಟ್ಟೆ ಅವನಿಗೆ ಸ್ವಲ್ಪ ನೋಡು ಅಂತ. ಆವಾಗ ಅವನು ಟ್ರೈ ಮಾಡ್ದ, ಬಟ್ ಆಗಿಲ್ಲ. ಸೊ ಅದಕ್ಕೆ ಬಾಯಲ್ಲೇ ಊದ್ಬಿಟ್ಟು ಬಲೂನ್ಸ್ನ ಟ್ರೈ ಮಾಡ್ತಾಯಿದ್ದು. ಸಿಕ್ಕಾಪಟ್ಟೆ ತಲೆ ಎಲ್ಲ ತಿರುಗೋಗ್ತಾಯಿತ್ತು ಅಷ್ಟು ಬಲೂನ್ಸ್ ಊದ್ಕೊಂಡು. ಬಟ್ ಸ್ಟಿಲ್ ಒಂದು ನಮ್ಮ ಬೇಬಿಗೋಸ್ಕರ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಬಾಯಲ್ಲೇ ಊದ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ನೋಡ್ಬೋದು ಜಶ್ವಿನ್ ಫುಲ್ಲು ಭಯ ಪಟ್ಕೊಂಡಿದ್ದ. ಹಾಗೆ ಆಲ್ಮೋಸ್ಟ್ ಎಲ್ಲ ನನಗೆ ಸ್ವಲ್ಪ ಬಲೂನ್ ಡೆಕೋರೇಷನ್ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ಸ್ವಲ್ಪ ಒಂದು 10-15% ಐಡಿಯಾ ಇದೆ ಹೇಗೆಲ್ಲ ಲೈಕ್ ಡೆಕೋರೇಟ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ. ಆಲ್ಮೋಸ್ಟ್ ಯಾವಾಗೂ ನನ್ನ ಮನೇಲೇ ಫಸ್ಟು ನರೇಶ್ ಬರ್ಡೇ ಆಗಿರಲಿ ಏನೇ ಆಗಿರಲಿ ನನ್ನ ಮನೇಲೇ ಬಲೂನ್ಸ್ನೆಲ್ಲ ತೊಗೊಂಡು ಬಂದುಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದೆ. ಲೈಕ್ ಐಟಮ್ಸ್ನೆಲ್ಲ ನಾನು ಬಾಡಿಗೆಗೆ ತೊಗೊಂಡು ಬಲೂನ್ಸ್ನೆಲ್ಲ ಡೆಕೋರೇಟ್ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ಮಾತ್ರ ಸ್ವಲ್ಪ ಜಶ್ವಿನ್ ಫಸ್ಟ್ ಬರ್ಡೇ ಆದಾಗಿಂದ ಸ್ವಲ್ಪ ಆಚೆಯಿಂದ ಡೆಕೋರೇಷನ್ ಅವ್ರನ್ನ ಕರೆಸ್ಕೊಂಡು ಡೆಕೋರೇಟ್ ಮಾಡಿಸ್ತಾ ಇದ್ದೀವಿ. ಬಟ್ ಸ್ಟಿಲ್ ಇದು 6 ಮಂತ್ ಕೇಕ್ ಸ್ಮ್ಯಾಶ್ ಆಗಿರೋದ್ರಿಂದ ಆಚೆಯಿಂದ ಕರೆಸೋದೇನು ಬೇಡ, ಸ್ವಲ್ಪ ಸಿಂಪಲ್ಲಾಗಿ ಮನೇಲೇ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಆಚೆಯಿಂದ ಬಲೂನ್ಸ್ನೆಲ್ಲ ತೊಗೊಂಡು ಬಂದು ಸೊ ಈ ಥರ ಟೈ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾಯಿದ್ದೀವಿ. ಹಾಗೆ ಜಶ್ವಿನ್ಗೂ ಕೂಡ ನಾನು ಮಾಡಿದ್ದೆ, ಸೇಮ್ ಇದೇ ಕಲರ್ ಥೀಮಲ್ಲಿ ಮಾಡಿದ್ದೆ. ಬಟ್ ಅವನದು ಬಂದುಬಿಟ್ಟು ಬಾಸ್ ಬೇಬಿ ಥೀಮಲ್ಲಿ ಮಾಡಿದ್ದೆ. ಬಟ್ ಬರ್ಡೇಗೂ ಅವನಿಗೆ ಬಾಸ್ ಬೇಬಿ ಥೀಮಲ್ಲೇ ಮಾಡಿಸಿದ್ವಿ. ಸೊ ಪೃಥ್ವಿನ್ಗೆ ಸೇಮ್ ಅದೇ ಥರ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಆಚೆಯಿಂದ ಏನು ಥೀಮ್ ಏನು ಬೇಡ, ಜಸ್ಟ್ ಕಲರ್ ಥೀಮ್ ಮಾತ್ರ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಬಲೂನ್ಸ್ನೆಲ್ಲ ಡೆಕೋರೇಟ್ ಮಾಡಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾನು ಜಶ್ವಿನ್ಗೂ ಕೂಡ ಡೆಕೋರೇಟ್ ಮಾಡಿದ್ದೆ. ಬಟ್ ಆ ಟೈಮಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಬೇಕು ಅನ್ನೋ ಅಷ್ಟೆಲ್ಲ ಥಾಟ್ ಇರಲಿಲ್ಲ. ಸೊ ಅದನ್ನು ನಾನು ಅದರಲ್ಲಿ ಅವನದು ಅಷ್ಟೇನು ಪಿಕ್ಚರ್ಸ್ ಏನು ಜಾಸ್ತಿ ಇಲ್ಲ, ಬಿಕಾಸ್ ಅವನು 6 ಮಂತ್ ಬೇಬಿ ಆಗಿರೋದ್ರಿಂದ ಆವಾಗ ಕರೆಕ್ಟಾಗಿ ಕುತ್ಕೊಳ್ತಾ ಇರಲಿಲ್ಲ. ಸೊ ನಮಗೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಿರಲಿಲ್ಲ ಫೋಟೋಸ್ ಮೇಲೆ ಎಲ್ಲ. ಜಸ್ಟ್ ಆ ಟೈಮಲ್ಲಿ ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಇಲ್ಲಿ 2 ಫೋನ್ ಇಟ್ಕೊಂಡು ಎಲ್ಲ ಕ್ಯಾಪ್ಚರ್ ಎಲ್ಲ ಮಾಡಿದ್ದೀನಿ. ಸೊ ಅದರದ್ದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ಬಟ್ ಅಷ್ಟು ಕ್ಲಾರಿಟಿಯಾಗಿ ಬರಲಿಲ್ಲ. ಬಿಕಾಸ್ ನಾವು ಅವನು ಕೇಕ್ನ ಸ್ಮ್ಯಾಶ್ ಮಾಡುವಾಗ ನಾವು ಅದನ್ನೇ ಫುಲ್ ಫೋಕಸ್ ಮಾಡಿಬಿಟ್ಟಿದ್ವಿ, ಅವನು ಹೇಗೆ ಇದು ಮಾಡ್ತಾನೆ ಆ ಥರ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗೇ ಡೆಕೋರೇಟ್ ಮಾಡಿಕೊಂಡು ಮನೆಯಲ್ಲೇ ಇರೋ ಐಟಮ್ಸಿಂದ ಲೈಕ್ ಹಿಂದೆ ಬ್ಲ್ಯಾಂಕೆಟ್ ಎಲ್ಲ ಹಾಕಿಬಿಟ್ಟು ಎಲ್ಲ ಡೆಕೋರೇಟ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನರೇಶ್ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ದ ಈ ಟೈಮ್
ಸೊ ತುಂಬ ಚೆನ್ನಾಗಾಯಿತು. ಸೊ ನೋಡ್ಬೋದು ಹೇಗೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಥರ ಯಾರಿಗಾದ್ರೂ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ನೋಡಿಕೊಂಡು ಬೇಕಾದರೆ ಟ್ರೈ ಮಾಡ್ಬೋದು. ಸೊ ಈಸಿ, ತುಂಬ ಈಸಿಯಾಗಿ ಡೆಕೋರೇಟ್ ಮಾಡಿಬಿಡ್ಬೋದು. ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ ಅಂದ್ಬಿಟ್ಟು ಇದು ಬ್ಯಾನರ್ನ ಹುಡುಕಿ ತೊಗೊಂಡು ಬಂದ್ವಿ. ಇದು ತುಂಬ ಕಡೆ ಸಿಗಲೇ ಇಲ್ಲ ನನಗೆ. ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದರೆ ನನಗೆ ಆ ಟೈಮಲ್ಲಿ ತೊಗೊಳ್ಬೇಕು ಅನ್ನೋ ಒಂದು ಥಾಟ್ ಬರಲಿಲ್ಲ. ಏನೋ ನಾರ್ಮಲಾಗಿ ಸಿಂಪಲಾಗಿ ಮಾಡೋಣ ಅಂತ. ಬಟ್ ಜಶ್ವಿನ್ಗೆ ಮಾಡಿದ್ವಲ್ಲ, ಸೊ ಪೃಥ್ವಿನ್ಗೂ ಕೂಡ ಏನೋ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ತುಂಬ ನಾನು ನರೇಶ್ ಆಚೆ ಎಲ್ಲೆಲ್ಲೋ ಅಂಗಡಿಗಳಲ್ಲೆಲ್ಲ ಹೋಗಿ ಒಂದೊಂದು ಕಡೆ ಒಂದೊಂದು ಬ್ಯಾನರ್ನ ತೊಗೊಂಡು ಬಂದ್ವಿ. ಹಾಗೆ ಇಲ್ಲಿ ಪೃಥ್ವಿನ್ಗೆ ಹಾಕಿರೋ ಡ್ರೆಸ್ ಬಂದುಬಿಟ್ಟು ಜಶ್ವಿನ್ದೆ. ಬಿಕಾಸ್ ನಾನು ಬ್ಲೂ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡ್ತಾ ಇರೋದ್ರಿಂದ ಜಶ್ವಿನ್ಗೆ ಸೇಮ್ ಡ್ರೆಸ್ ಹಾಕಿದ್ದೆ. ಸೊ ಅದೇ ಡ್ರೆಸ್ನ ನಾನು ಪೃಥ್ವಿನ್ಗೂ ಹಾಕಿದ್ದೀನಿ. ಬಿಕಾಸ್ ಇದನ್ನು ಒನ್ ಟೈಮ್ ಅಷ್ಟೇ ಹಾಕಿದ್ದು, ಇದಕ್ಕೆ ಶರ್ಟ್ ಎಲ್ಲ ಏನೂ ಬಂದಿರಲಿಲ್ಲ, ಜಸ್ಟ್ ಇದೇ ಥರ ಇತ್ತು. ಸೊ ಅದೇ ರೀಸನ್ಗೆ ನಾನು ಪೃಥ್ವಿನ್ಗೆ ಯಾವುದೇ ಕಾಸ್ಟ್ಯೂಮ್ ತೊಗೊಳ್ಳಿಲ್ಲ. ಸೇಮ್ ಜಶ್ವಿನ್ ಕಾಸ್ಟ್ಯೂಮ್ನೇ ಎತ್ತಿ ಹಾಕಿದೆ. ಆದರೆ ಜಶ್ವಿನ್ಗೆ ನಾನೇ ಮನೇಲಿ ಕೇಕ್ ಪ್ರಿಪೇರ್ ಮಾಡಿದ್ದೆ. ಬಟ್ ಪೃಥ್ವಿನ್ಗೆ ಮಾಡೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ಸೊ ಅದಕ್ಕೆ ಆಚೆಯಿಂದನೇ ನಾವು ಬ್ಲೂ ಕಲರ್ ಆಗಿ ಮೇಲೆ ಸ್ವಲ್ಪ ಹಾಕ್ಕೊಡಿ ಅಂತ ಹೇಳಿ ಆರ್ಡರ್ ಮಾಡಿದ್ವಿ 1/2 kg ಕೇಕ್. ಸೊ ಅದನ್ನು ಇಟ್ಕೊಂಡು ನಾವು ಇಲ್ಲಿ ಕೇಕ್ ಸ್ಮ್ಯಾಶ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಕೇಕ್ನ ಸ್ಮ್ಯಾಶ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ದ. ಜಶ್ವಿನ್ ಸ್ವಲ್ಪ ಅಳ್ಕೊಂಡಿದ್ರು, ಬಟ್ ಇವರಂತೂ ಫುಲ್ಲು ಫೋಕಸ್ಡ್ ಆಗಿದ್ರು ಆ ಕೇಕ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು. ಸೊ ಎಂಜಾಯ್ ಮಾಡ್ಕೊಳ್ಳುವಾಗ ಪೃಥ್ವಿನ್ ಕೇಕ್ ಸ್ಮ್ಯಾಶ್ ಮಾಡೋದನ್ನ ಫೋಕಸ್ ಮಾಡೋಕ್ಕಾಗಿರಲಿಲ್ಲ ನರೇಶ್ಗೆ. ಜಸ್ಟ್ ಎಲ್ಲೆಲ್ಲೋ ಇಟ್ಕೊಂಡು ಕ್ಯಾಮ್ರಾ ಇದು ಮಾಡ್ತಾಯಿದ್ದ. ಆಮೇಲೆ ನಾನು ಹೋಗಿ ಸ್ವಲ್ಪ ಫೋಕಸ್ ಮಾಡಿಕೊಂಡು ಇದು ಮಾಡಿದೆ. ಬಟ್ ತುಂಬ ಚೆನ್ನಾಗಾಯಿತು, ತುಂಬ ಇಷ್ಟ ಆಯಿತು. ಸೊ ನೋಡ್ಬೋದು. ಹಾಗೆ ಇದರಲ್ಲಿ ಒಂದೆರಡು ಕ್ಲಿಪ್ಸ್ ನಾನು ಜಶ್ವಿನ್ದು ಕೇಕ್ ಸ್ಮ್ಯಾಶ್ದು ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ.